ನಮಸ್ಕಾರ. ಸ್ವಯಂ ಶಿಸ್ತು ಅಂತಂದ್ರೆ ಜೀವನದಲ್ಲಿ ಮಜಾನೇ ಇರೋದಿಲ್ಲ ಅಂತ ನಿಮ್ಗನ್ಸುತ್ತಾ? ನಿಯಮಗಳನ್ನ, ರೂಲ್ಸನ್ನ ಪಾಲಿಸ್ತಾ ಇದ್ರೆ ಜೀವನ ಬೋರ್ ಅಂತ ಅನ್ಸುತ್ತಾ? ಅಥವಾ ಶಿಸ್ತು ಹೆಚ್ಚಿರೋರೇ ಹೆಚ್ಚು ಸ್ವಾತಂತ್ರ್ಯವನ್ನ ಅನುಭವಿಸ್ತಾರ? ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ. ಇದು ಜೀವನ ಪ್ರಣತಿ ವಾಹಿನಿ. ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್. ನಾನಿಲ್ಲಿ ಹದಿಹರೆಯದ ಮಕ್ಕಳಿಗಾಗಿ, ಹದಿಹರೆಯದ ಮಕ್ಕಳ ಪೋಷಕರಿಗಾಗಿ ವಿಶೇಷವಾದ ಜೀವನ ಕೌಶಲ್ಯದ ಮಾಹಿತಿಯನ್ನ ನೀಡ್ತೀನಿ. ಇದು ತುಂಬ ಉಪಯುಕ್ತವಾಗಿರುತ್ತೆ. ಆದ್ರಿಂದ ಪೂರ್ತಿಯಾಗಿ ನೋಡಿ. ವಿಷಯವನ್ನ ಇಷ್ಟ ಆದಾಗ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ತುಂಬ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ, ನಾನೀಗ ಮಕ್ಕಳ ಬಗ್ಗೆ ಮಾತಾಡ್ತಿರೋದ್ರಿಂದ ಮಕ್ಕಳಿಗೆ ಅಂತ ತಗೊಳ್ಳೋಣ. ಈ ಶಿಸ್ತು ಅಂದ ತಕ್ಷಣ ಒಂಥರ ಸಿಟ್ಟು ಬರೋದಕ್ಕೆ ಶುರುವಾಗುತ್ತೆ, ಒಂಥರ ನಿಯಂತ್ರಣ ಅನಿಸುತ್ತೆ, ಆಮೇಲೆ ಬೋರು ಅಂತ ಅನಿಸುತ್ತೆ, ಪಂಜರ ಅಂತ ಅನಿಸುತ್ತೆ. ಹಾಗಿದ್ರೆ ಅದು ನಿಜವಾಗ್ಲೂ ಪಂಜರನ? ಖಂಡಿತವಾಗ್ಲೂ ಇಲ್ಲ. ಹೇಗೆ ಅಂತ ನೋಡೋಣ ಒಂದೊಂದಾಗಿ. ತುಂಬ ವಿದ್ಯಾರ್ಥಿಗಳು ಯೋಚಿಸೋದೇನು ಗೊತ್ತಾ? ಶಿಸ್ತು ಅಂದರೆ ಯಾವಾಗಲೂ ಓದಬೇಕು, ಆಟ ಇಲ್ಲ, ಮೊಬೈಲ್ ಇಲ್ಲ, ಏನಾದರೂ ಒಂದು ಪ್ರೊಡಕ್ಟಿವ್ ಆಗಿ ಮಾಡ್ತಾನೇ ಇರಬೇಕು, ಆ ಕ್ಲಾಸು ಈ ಕ್ಲಾಸು ಅಂತ ಅಟೆಂಡ್ ಮಾಡ್ತಾನೇ ಇರಬೇಕು, ಜೀವನದಲ್ಲಿ ಏನು ಸುಖನೇ ಇಲ್ಲ ಅನ್ನೋದು, ಸ್ನೇಹಿತರ ಜೊತೆ ಟೈಮ್ ಇಲ್ಲ ಅಂತೆಲ್ಲ ಅರ್ಥ ಮಾಡ್ಕೊಳ್ಳೋದು. ಆದರೆ ಶಿಸ್ತಿನ ನಿಜವಾದ ಅರ್ಥ ಇದಲ್ಲ. ಹಾಗಿದ್ರೆ ಯಾವುದು? ಈ ಸ್ವಯಂ ಶಿಸ್ತು, ಸೆಲ್ಫ್ ಡಿಸಿಪ್ಲಿನ್ ಅನ್ನೋದಿದೆಯಲ್ಲ, ಯಾರು ಹೇಳಿದ್ರಿಂದ ಬರುವಂಥದ್ದಲ್ಲ. ಇದು ನಮ್ಮ ಭವಿಷ್ಯಕ್ಕೆ ನಾವೇ ತೆಗೆದುಕೊಳ್ಳುವಂಥ ಉತ್ತಮ ನಿರ್ಧಾರ. ಇದನ್ನ ನಿಮ್ಮ ಮಕ್ಕಳು ನೋಡ್ತಾ ಇದ್ರೆ ಒಂದು ತಿಳ್ಕೊಳ್ಳಿ, ನಾನು ಈ ಮಾತನ್ನು ಹೇಳ್ತಾ ಇರೋದು ನನ್ನ ಅನುಭವದಿಂದ. ನನ್ನ ಜೀವನದಲ್ಲೂ ಕೂಡ ತುಂಬ ಈ ಥರ ಸಂದರ್ಭಗಳಿದ್ವು. ಅಪ್ಪ ತುಂಬ ಸ್ಟ್ರಿಕ್ಟ್ ಇದ್ರು, ಅಮ್ಮನಿಗೂ ತುಂಬ ನಿರೀಕ್ಷೆಗಳಿದ್ವು, ಮನೆಯಲ್ಲಿ ಇರುವ ಎಲ್ಲ ದೊಡ್ಡವರಿಗೂ ನಿರೀಕ್ಷೆಗಳಿದ್ವು. ಆದ್ರಿಂದ ಶಿಸ್ತು ನನಗೆ ಒಂಥರ ಕಟ್ಟಿಟ್ಟ ಒಂಥರ ಕುಕ್ಕರ್ ಥರ ಅನಿಸ್ತಾ ಇತ್ತು. ಆದರೂ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವುದಪ್ಪ ಈಗ ನನಗೆ ಯಾವುದು ಒಳ್ಳೆಯದು ಅಂತ. ಬದುಕೋದಕ್ಕೋಸ್ಕರ ದೊಡ್ಡವ್ರ ಕೆಲಸವನ್ನ ಮಾಡಿಕೊಂಡು ಬದುಕ್ತಾ ಇದ್ದೆ. ಆದರೆ ಆಂತರಿಕವಾಗಿ ಒಂದು ಶಿಸ್ತುಗಳನ್ನ ರೂಢಿ ಮಾಡಿಕೊಂಡೆ. ಅದು ಆಹಾರ ಇರ್ಬೋದು, ಓದಿರ್ಬೋದು, ಹಾಗೆ ಆರೋಗ್ಯ ಇರ್ಬೋದು, ಎಲ್ಲದಕ್ಕೂ ಒಂದು ಶಿಸ್ತನ್ನ ನಾನೇ ಕಲ್ತ್ಕೊಂಡು ರೂಪಿಸ್ಕೊಂಡು ಬಂದೆ. ಇವತ್ತು ನನ್ನ ಜೊತೆ ಇರೋದು ಅದೊಂದು ಸಮಾಧಾನ. ಏನಂದ್ರೆ, ಯಾರು ಹೇಳ್ದಲೇ ರೂಢಿಸಿಕೊಂಡಂತಹ ಆ ಶಿಸ್ತಿದೆಯಲ್ಲ, ಅದು ನನ್ನನ್ನು ಇವತ್ತು ಎಷ್ಟೋ ಕಷ್ಟಗಳಿಂದ, ಅಂತ ಕಷ್ಟ ಅಂದರೆ ಕಷ್ಟ, ಇಲ್ಲ ಅಂದ್ರೆ ಇಲ್ಲ, ಬಟ್ ಆ ಥರದ ಜೀವನದ ಸವಾಲುಗಳಿಂದ ನನ್ನನ್ನು ಎಬ್ಬಿಸ್ಕೊಂಡು ಬಂತು ಅನ್ನುವ ಒಂದು ಧೈರ್ಯ, ಖುಷಿ, ಸಮಾಧಾನ ಇದೆ. ಅದೇ ಥರ ನಿಮ್ಮದು ಆಗಬೇಕು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರ ಸಂಚಿಕೆಯನ್ನು ಮಾಡ್ತಾ ಇರೋದು. ಈ ಶಿಸ್ತಿದೆಯಲ್ಲ, ಈ ಶಿಸ್ತನ್ನ ಯಾರು ಬೇರೆಯವ್ರು ಹೇಳಿ ಬರುವಂಥದ್ದಲ್ಲ, ಬರಲೂಬಾರದು. ಬದಲಿಗೆ ನಮ್ಮೊಳಗೆ ನಾವು ಪ್ರೀತಿಸ್ತಾ, ನಮ್ಮೊಳಗೆ ನಾವು ನನಗೆ ಯಾವುದು ಒಳ್ಳೆಯದಾಗುತ್ತೆ, ನಾನು ಬಹಳ ಮುಖ್ಯ, ನನಗೆ ಇರುವ ಪರಿಸ್ಥಿತಿಯಲ್ಲಿ ನಾನು ಯಾವ ರೀತಿ ನನಗೆ ಒಳ್ಳೇದು ಮಾಡ್ಕೋಬೇಕು ಅನ್ನೋದನ್ನು ಒಬ್ಬ ಹದಿಹರೆಯದ ಹುಡುಗ ಅಥವಾ ಹುಡುಗಿ ಯೋಚನೆ ಮಾಡಬೇಕಾಗುತ್ತೆ. ನೀವು 6ರಿಂದ 10ನೇ ಕ್ಲಾಸ್ನವರೆಗೆ ಇರುವಂತಹ ವಿದ್ಯಾರ್ಥಿಗಳಾಗಿದ್ದರೆ ದಯವಿಟ್ಟು ಈ ಮಾತುಗಳನ್ನು ಸರಿಯಾಗಿ ಕೇಳಿಸ್ಕೋಬೇಕು. ಯಾಕೆಂದರೆ ತುಂಬ ಸ್ವಾತಂತ್ರ್ಯ ಶಿಸ್ತಿಲ್ಲದೆ ಇದ್ದರೆ ಬಿಟ್ರೆ ಏನಾಗುತ್ತೆ ಅಂತಂದರೆ, ಮನಸ್ಸಿಗೆ ಬಂದಾಗ ಓದೋದು, ಮನಸ್ಸಿಗೆ ಬಂದಾಗ ಮಲ್ಕೊಳ್ಳೋದು, ಮನಸ್ಸಿಗೆ ಬಂದಷ್ಟು ಹೊತ್ತು ಮೊಬೈಲ್ ನೋಡೋದು, ಆಮೇಲೆ ಓದೋದನ್ನೆಲ್ಲ ಮುಂದೂಡ್ತಾ ಹೋಗೋದು, ಆಮೇಲೆ ಮಾಡೋಣ ಅಂತ. ಇದು ಸ್ವಾತಂತ್ರ್ಯ ಅಲ್ಲ, ಇದು ಸ್ವೇಚ್ಛೆ. ಇದು ಸ್ವಾತಂತ್ರ್ಯನ ಅಥವಾ ಗುಲಾಮ್ಗಿರಿನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವಾಗ ನಿಮಗೆ ಸ್ವಾತಂತ್ರ್ಯ ಆಗುತ್ತೆ ಅಂತಂದರೆ, ನೀವು ಆ ಒಂದು ವಿಷಯವನ್ನ, ಅದು ಮೊಬೈಲ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಗಾಸಿಪ್ ಇರ್ಬೋದು, ಅಥವಾ ಯಾವುದೇ ಶೋಕಿ ಇರ್ಬೋದು, ನಾಳೆಗೆ ಮುಂದೂಡುವಂಥದ್ದು ಇರ್ಬೋದು, ಓದೋದನ್ನಾಗಲಿ ಕಲಿಯೋದನ್ನಾಗಲಿ, ಅವುಗಳು ನಿಮ್ಮನ್ನು ನಿಯಂತ್ರಿಸ್ತಾ ಇದ್ದಾವ ಅಥವಾ ನೀವು ಅವುಗಳನ್ನು ನಿಯಂತ್ರಿಸ್ತಿದ್ದೀರಾ? ಇದನ್ನ ನೀವು ಗಮನಿಸಬೇಕು. ಯಾಕೆಂದ್ರೆ ತುಂಬ ಸರಿ ನಿಮಗೆ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಏನಂದ್ರೆ, ಓ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಅರ್ಥನೇ ಆಗೋದಿಲ್ಲ. ಸುಮ್ಮನೆ ದೊಡ್ಡವ್ರು ಬೈತಾರೆ, ಅವ್ರಿಗೆ ಕೆಲಸನೇ ಇಲ್ಲ ಮಾಡೋಕ್ಕೆ, ನನ್ನ ಬಗ್ಗೆ ಒಂಥರ ಯಾವಾಗ ನೋಡಿದ್ರು ಗಿಲ್ಟ್ ಫೀಲ್ ಮಾಡಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅವ್ರು ಮಾತ್ರ ಟಿವಿನೂ ಮೊಬೈಲು ನೋಡ್ಕೊತಾ ಇರ್ತಾರೆ, ನನಗೆ ಮಾತ್ರ ಬೇಡ ಅಂತಾರೆ. ಈ ಥರ ಎಲ್ಲ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ಬೇಜಾರಾಗ್ತಾ ಇರುತ್ತೆ ಅಲ್ವಾ? ಆದರೆ ಇಲ್ಲಿರೋ ಪ್ರಶ್ನೆ ಏನು ಗೊತ್ತಾ? ನಿಮಗೆ
ಮೊಬೈಲ್ ನೋಡಬೇಡ ಅಂತ ಯಾರೂ ಹೇಳಬಾರ್ದು, ಹೇಳೋದು ಇಲ್ಲ. ಅದೇ ಥರ ನಿಮಗೆ ಫ್ರೆಂಡ್ಸ್ ಇರಬಾರ್ದು, ನೀವು ಫ್ರೆಂಡ್ಸ್ ಜೊತೆ ಮಾತಾಡಬಾರ್ದು, ಫ್ರೆಂಡ್ಸ್ ಜೊತೆ ಆಡಬಾರ್ದು ಅಂತ ಯಾರೂ ಹೇಳ್ತಾ ಇಲ್ಲ. ಆದರೆ ಯಾವ ಬೆಲೆಗೆ, ಎಷ್ಟು ಹೊತ್ತು, ಈ ಪ್ರಶ್ನೆಗಳನ್ನು ನೀವು ಕೇಳ್ಕೋಬೇಕಾಗುತ್ತೆ. ಯಾಕೆಂದರೆ ಈಗ ಕಳೆದು ಹೋಗುವ ಸಮಯ ಇದೆಯಲ್ಲ, ಅದು ಮತ್ತೆ ಬರೋದಿಲ್ಲ. ಈಗ ನೀವು ನಿಮ್ಮ ಬೆಳವಣಿಗೆಗೆ ಎಷ್ಟು ಎಫರ್ಟ್ ಹಾಕ್ತೀರಾ ಅನ್ನೋದನ್ನು ನೀವೇ ಗಮನಿಸ್ಕೋಬೇಕಾಗತ್ತೆ. ಯಾಕೆಂದರೆ ನೀವು ಯೋಚನೆ ಮಾಡ್ತೀರಲ್ಲ, ನನಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ. ನಿಜವಾದ ಸ್ವಾತಂತ್ರ್ಯ ಯಾವುದು ಗೊತ್ತಾ? ಸಮಯವನ್ನು ನಾವು ನಿಯಂತ್ರಿಸೋದು, ಮೊಬೈಲ್ ಟೈಮನ್ನು ನಾವು ನಿಯಂತ್ರಿಸೋದು, ಮೊಬೈಲನ್ನು ನಾವು ನಿಯಂತ್ರಿಸೋದು, ಭಾವನೆಗಳಿಗಿಂತ ನಿರ್ಧಾರಗಳ ಮೇಲ್ಗೈಯ ಸಾಧಿಸೋದು. ಅಂದರೆ ಏನು? ನನಗೆ ತುಂಬ ಎಮೋಷನ್ಸ್ ಆಗುತ್ತೆ, ಅಯ್ಯೋ ನಾನು ತುಂಬ ಬೈದರು, ತುಂಬ ಬೇಜಾರಾಗ್ತಾ ಇದೆ, ತುಂಬ ಹೊಗಳಿದ್ರು, ಆವಾಗ್ಲೂ ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಮನೆಯಲ್ಲಿ ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಯಾರೋ ತೀರ್ಕೊಂಡ್ಬಿಡ್ತಾರೆ, ಏನೋ ಮನೆಯಲ್ಲಿ ದೊಡ್ಡವರಿಗೆ ಸಮಸ್ಯೆ ಇರುತ್ತೆ, ಆ ಸಮಸ್ಯೆನ ಹಗಲೆಲ್ಲ ನಿಮಗೆ ತಲೆ ಯೋಚನೆ ಬರ್ತಾ ಇರುತ್ತೆ. ಇದೆಲ್ಲ ಮುಖ್ಯ ಆಗಬೇಕಾ? ಅಥವಾ ಇಲ್ಲ, ಏನಾದರೂ ಆಗಲಿ ನಾನು ಬೆಳಗ್ಗೆ ಎದ್ದು ಓದ್ತೀನಿ, ಸಂಜೆ ಬಂದು ಹೋಮ್ವರ್ಕ್ ಮಾಡ್ತೀನಿ, ಅವತ್ತಿನ ಅಭ್ಯಾಸ ಅವತ್ತೇ ಮುಗಿಸ್ಕೋತೀನಿ, ಪ್ರತಿದಿನ ಸರಿಯಾದ ವೇಳೆಗೆ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ಆಹಾರಗಳನ್ನು ಸರಿಯಾದ ಹೊತ್ತಿಗೆ ಸರಿಯಾದ ರೀತಿ ಸೇವಿಸ್ತೀನಿ, ಚೆನ್ನಾಗಿ ನಿದ್ದೆ ಮಾಡ್ತೀನಿ, ಒಳ್ಳೆಯ ವ್ಯವಹಾರವನ್ನು ಕಲಿತೀನಿ, ದೊಡ್ಡವ್ರ ಹತ್ರ ಚಿಕ್ಕವ್ರ ಹತ್ರ ಎಲ್ಲರ ಜೊತೆ ಮಿಂಗಲ್ ಆಗಿಬಿಟ್ಟು ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಸಂತೋಷವಾಗಿರ್ತೀನಿ, ಏನೇ ಆಗಲಿ ಅನ್ನುವ ಈ ಸಣ್ಣ ಸಣ್ಣ ನಿರ್ಧಾರಗಳನ್ನು ನೀವು ಮಾಡಬೇಕು. ಆ ನಿರ್ಧಾರಗಳೇ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಬೇಕು. ಇದು ನಿಜವಾದ ಸ್ವಾತಂತ್ರ್ಯ. ಹಾಗಿದ್ರೆ ಈಗ ನಿಮ್ಮನ್ನು ನೀವೇ ನೋಡ್ಕೊಳ್ಳಿ. ಒಬ್ಬ ಸ್ವಯಂ ಶಿಸ್ತು ಇರುವಂತಹ ವಿದ್ಯಾರ್ಥಿ ಹೇಗಿರ್ತಾನೆ? ಅವನು ಕರೆಕ್ಟ್ ಸಮಯಕ್ಕೆ ಎದ್ಕೊಳ್ತಾನೆ, ಯಾರು ಹೇಳ್ದೇಲೆ ಓದಕ್ಕೆ ಕೂತ್ಕೋತಾನೆ, ಎಸ್ ನನಗೆ ಮಾರ್ಕ್ಸ್ ತೆಗಿಬೇಕು, ನಾನು ಓದ್ತೀನಿ ಅಷ್ಟೇ. ಆಮೇಲೆ ಓದಿಗೂ ಆಟಕ್ಕೂ ಟೈಮ್ ಕೊಡ್ತಾನೆ. ಸುಮ್ಮನೆ ಆಟ ಅಂತಂದರೆ ಇವತ್ತು ಆಟನೇ ಅಲ್ಲ, ಮೊಬೈಲ್ ಇರ್ಬೋದು, ಅಥವಾ ಯಾವುದೋ ರೀಲ್ಸ್ ಮಾಡ್ತಾರೆ ಮಕ್ಕಳು, ಏನೋ ವಿಡಿಯೋ ಗೇಮ್ಸ್ ಆಡ್ತಾರೆ, ಏನೇನೋ ಬೇರೆ ಬೇರೆ ಆಪ್ಷನ್ ಇದೆ ಇವತ್ತು. ಬರೀ ಆಟ ಅಂತಂದರೆ ಫೀಲ್ಡು ಅಂತಲೇ ಇವತ್ತು ಹೊರಟೋಗಿದೆ, ಇನ್ನು ಬೇರೆ ಬೇರೆ ಆಪ್ಷನ್ ಇದ್ದಾವೆ. ಅಂದರೆ ಹಾಬಿ, ಉತ್ತಮ ಹವ್ಯಾಸಗಳನ್ನು ರೂಪಿಸ್ಕೊಳ್ಳೋದು ಅಂತ ನಾವು ತಗೋಬೋದು. ಅದಕ್ಕೂ ಸಮಯವನ್ನು ಇಡ್ತಾನೆ ಅಥವಾ ಇಡ್ತಾಳೆ ಅಲ್ವಾ? ಮೊಬೈಲ್ನ ಬಳಸ್ತಾರೆ, ಆದರೆ ಅದಕ್ಕೆ ಬಲಿಯಾಗೋದಿಲ್ಲ. ಇದು ಒಬ್ಬ ಉತ್ತಮ ವಿದ್ಯಾರ್ಥಿ, ಉತ್ತಮ ಹದಿಹರೆಯದ ಹುಡುಗ ಅಥವಾ ಹುಡುಗಿ ಇರುವಂತಹ ಸ್ವತಂತ್ರ ಶಿಸ್ತುಬದ್ಧ ಜೀವನದ ಶೈಲಿಯಾಗಿರುತ್ತೆ. ಹಂಗಿದ್ರೆ ನನ್ನ ಮಗನಂತವ್ರು ಇರ್ತಾರೆ, ಅವ್ರು ಕೇಳ್ತಾರೆ, ಯಾಕೆ ಮಾಡಬೇಕು ಸ್ವಯಂ ಶಿಸ್ತು, ಯಾಕೆ ಬೇಕು ಹಂಗಿದ್ರೆ ಅಂತ. ನೀವು ಆ ಥರ ಕೇಳ್ತೀರಾ? ಹಾಗಿದ್ರೆ ಇಲ್ಲಿ ನೋಡಿ ಯಾಕೆ ಬೇಕು ಅಂತ. ಉತ್ತಮ ಆರೋಗ್ಯಕ್ಕೆ ಬೇಕು, ಉತ್ತಮ ಅಂಕಗಳಿಗೆ ಬೇಕು, ಆತ್ಮವಿಶ್ವಾಸಕ್ಕೆ ಬೇಕು. ಖಂಡಿತವಾಗ್ಲೂ ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಅಂದರೆ ಹೇಳಿ? ಸುಮ್ಮನೆ ಬೂಸ್ಟ್ ಮಾಡಿ ಮನೆಯಲ್ಲಿ ಇದ್ದವರೆಲ್ಲ ಬಕ ಗೋ ಹೆಡ್ ಯು ಕ್ಯಾನ್ ಡೂ ಇಟ್ ಅಂತ ಅಂದ್ಬಿಟ್ರೆ ಬಂದ್ಬಿಡುತ್ತಾ? ಇಲ್ಲ, ನೀವೇ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಾ ಈ ಸ್ವಯಂ ಶಿಸ್ತಿನಿಂದ ಸಣ್ಣ ಸಣ್ಣ ಅಚೀವ್ ಮಾಡ್ತಾ ಹೋಗ್ತಿರಲ್ಲ, ಅದೇ ದೊಡ್ಡ ಅಚೀವ್ ಮಾಡೋದಕ್ಕೆ ಆತ್ಮವಿಶ್ವಾಸ ಕೊಡುತ್ತೆ. ಆ ಸಣ್ಣ ಸಣ್ಣ ಅಚೀವ್ ಮಾಡೋದಕ್ಕೇ ನಿಮಗೆ ಬೇಕಾಗಿರೋದು ಸೆಲ್ಫ್ ಡಿಸಿಪ್ಲಿನ್. ಸೊ ಸೆಲ್ಫ್ ಡಿಸಿಪ್ಲಿನಿಂದ ಆತ್ಮವಿಶ್ವಾಸ ಬರುತ್ತೆ, ಒಳ್ಳೆ ಅಂಕ ಬರುತ್ತೆ, ಆಮೇಲೆ ಒತ್ತಡ ಕಡಿಮೆ ಆಗಿ ಉತ್ತಮ ಭವಿಷ್ಯ ರೂಪುಗೊಳ್ಳುತ್ತೆ. ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತಲ್ಲ, ಆವಾಗ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹಾಗೆ ನೆನಪಿದ್ದೆಲ್ಲ ಅಂಕಕ್ಕೆ ಬರುತ್ತೆ. ಅಂಕಗಳಾಗಿ ಎದುರುಗಡೆ ನಿಂತಾಗ ಒಳ್ಳೆ ಕಾಲೇಜು ಇದೆಲ್ಲ ಸಿಗುತ್ತೆ. ಒಳ್ಳೆ ಕಾಲೇಜಲ್ಲಿ ಸಿಕ್ಕಿ ಒಳ್ಳೆ ಮಾರ್ಕ್ಸ್ ಎಲ್ಲ ಬಂದಾಗ, ಚೆನ್ನಾಗಿ ಕಲಿಯುವಿಕೆ ಇದ್ದಾಗ ಭವಿಷ್ಯ ಒಳ್ಳೆಯದಾಗಿ ರೂಪುಗೊಳ್ಳುತ್ತೆ. ಅದಕ್ಕೋಸ್ಕರ ಆ ಸೆಲ್ಫ್ ಡಿಸಿಪ್ಲಿನ್ ಬೇಕಾಗುತ್ತೆ. ಹಾಗಿದ್ರೆ ಈ ಒಂದು ಸೆಲ್ಫ್ ಡಿಸಿಪ್ಲಿನ್ನ ಕಲ್ತ್ಕೊಳ್ಳೋದು ಹೇಗೆ, ಅದು ರೂಢಿ ಮಾಡ್ಕೊಳ್ಳೋದು ಹೇಗೆ? ಯಾಕೆಂದರೆ ತುಂಬ ಬೇಗನೆ ನಾವು ಇಂಡಿಸಿಪ್ಲಿನ್ ಆಗೋದು ಸುಲಭ. ಅಯ್ಯೋ ಒಂದು ದಿವಸ ಆರಾಮಾಗಿ ಎದ್ದುಬಿಟ್ಟು ಒಂದು ದಿವಸ ನಾನೇನೆ ಅಂತ ಹೇಳಿಬಿಟ್ಟು ಮನ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಅದೇ ಮನಸ್ಸು ನೋಡಿ, ಬೇಕಾದರೆ ಸಂಡೇ ಮಾರ್ನಿಂಗ್ ಒಂದು 10-11 ಗಂಟೆಗೆ ಎದ್ದೇಳೋಣ ಅನಿಸುತ್ತೆ. ಮಂಡೇ ಅಯ್ಯೋ ಇವತ್ತು ಎದ್ದೇಳಬೇಕಲ್ಲ, ಆಫೀಸ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಎಷ್ಟು ಮನಸ್ಸು ಸ್ಟ್ರೈಕ್ ಮಾಡುತ್ತೆ ನೋಡಿ. ಇಲ್ಲೇ ನಿರ್ಧಾರ ಮತ್ತು ಭಾವನೆಗಳ ತೂಕ ಬರೋದು, ಅಲ್ಲೇ ಸೆಲ್ಫ್ ಡಿಸಿಪ್ಲಿನ್ ಡಿಸೈಡ್ ಆಗೋದು. ಅದಕ್ಕೆ ನೀವೇನು ಮಾಡಬೇಕು? ಫಸ್ಟು ಸಣ್ಣ ಸಣ್ಣ ಅಭ್ಯಾಸಗಳಿಂದ ರೂಢಿ ಮಾಡ್ಕೋಬೇಕು. ಬೆಳಿಗ್ಗೆ ಎದ್ದು ಹಲ್ಲುಜ್ಜುತ್ತೀನಿ, ಎದ್ದ ತಕ್ಷಣ
ಟಾಯ್ಲೆಟಿಗೆ ಹೋಗಿ ಹಲ್ಲುಜ್ತೀನಿ ಅನ್ನುವ ಒಂದು ಸಣ್ಣ ಅಭ್ಯಾಸ ಕೂಡ ನಿಮ್ಮೊಳಗೆ ಸಣ್ಣ ಸಣ್ಣ ಬದಲಾವಣೆಯನ್ನು ತರಬಹುದು. ಅದೇ ರೀತಿ ಪ್ರತಿದಿನ ಒಂದೇ ಸಮಯಕ್ಕೆ ಹೇಳೋದು. ಒಂದು ದಿವಸ 6 ಗಂಟೆಗೆ ಹೇಳೋದು, ಒಂದು ದಿವಸ 7 ಗಂಟೆಗೆ ಹೇಳೋದು, ಒಂದು ದಿವಸ 10 ಗಂಟೆಗೆ ಹೇಳೋದು. ಈ ಥರ ತನ್ನ ಅಥವಾ ತಮ್ಮ ಅವಶ್ಯಕತೆಗೆ ಮನಸ್ಥಿತಿಗೆ ತಕ್ಕಂಗೆ ಎದ್ದೇಳೋದು ಬೇರೆ. ಏನಾದರೂ ಸರಿ, ನಾನು ಪ್ರತಿದಿನ ಬೆಳಿಗ್ಗೆ ರಾತ್ರಿ ನಿದ್ದೆ ಬರಲಿ ಬರದೇ ಇರಲಿ, ಬೆಳಗ್ಗೆ ಇಷ್ಟೊತ್ತಿಗೆ ಹೇಳ್ತೀನಿ ಅಂತ ನಿರ್ಧಾರ ಮಾಡಿ ಎದ್ದೇಳೋದು ಬೇರೆ. ಈ ಪ್ರತಿದಿನ ಒಂದೇ ಸಮಯಕ್ಕೆ ಎದ್ದೇಳೋದು. ಆಮೇಲೆ ದಿನಕ್ಕೆ ಇಷ್ಟೇ ಹೊತ್ತಂಕ ಮೊಬೈಲ್ ನೋಡ್ತೀನಪ್ಪ, ಅಮ್ಮ ಒಂದು ಸ್ವಲ್ಪ ನನಗೆ ಎಚ್ಚರ ಮಾಡು, ನಾನು ಇಷ್ಟೊತ್ತಿಗಿಂತ ಜಾಸ್ತಿ ಮೊಬೈಲ್ ನೋಡ್ದಂಗೆ ಏನಾದರೂ ಮಾಡು, ಅಥವಾ ನನ್ನ ಕರಿ, ನನಗೆ ನಾನು ಬೇರೆ ಕೆಲಸ ಜ್ಞಾಪಿಸು. ಈ ಥರ ನೀವೇ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅದರಲ್ಲೇ ಮನೇಲಿರೋ ಅಮ್ಮನೋ ಅಪ್ಪನೋ ಯಾರಿದ್ದಾರೆ ದೊಡ್ಡವರು, ಟೈಮ್ ಆಯಿತು ಎದಕ್ಕೋ ಓದೋ ಅನ್ನೋದು ಹೆಂಗಿರುತ್ತೆ. ಅಥವಾ ಸಾಕು ಬಿಡು ಮೊಬೈಲ್ ಎಷ್ಟೋ ತನಕ ನೋಡ್ತೀಯಾ ಅಂತ ಹೇಳಿಸ್ಕೊಳ್ಳೋದು ಹೇಗಿರುತ್ತೆ. ಅದ್ರ ಬದಲು ನೀವೇ ನಿರ್ಧಾರ ತಗೊಂಡು, ಅಮ್ಮ ಅಪ್ಪ ನನಗೆ ಟೈಮ್ ಆದ ತಕ್ಷಣ ಹೇಳಿ, ನಂಗೆ ಸಾಕಾಗುತ್ತೆ ಮೊಬೈಲ್ ಎಷ್ಟೋ ತನಕ ನಾನು ನೋಡ್ತೀನಿ, ಜ್ಞಾಪಿಸಿ ಅಂತ ನೀವೇ ಹೇಳಿ ನೋಡಿ. ಅವತ್ತಿನ ಮನೆಯ ವಾತಾವರಣ ಹೇಗಿರುತ್ತೆ, ನಿಮ್ಮ ಗೌರವ ಹೇಗೆ ಬದಲಾಗುತ್ತೆ, ನಿಮ್ಮ ಮನೆಯಲ್ಲಿ ನಿಮ್ಮನ್ನು ನೋಡುವ ರೀತಿ ಹೇಗೆ ಬದಲಾಗುತ್ತೆ. ಜಸ್ಟ್ ಅಬ್ಸರ್ವ್ ಮಾಡಿ ನೋಡಿ. ನಿಮ್ಮ ನಿರ್ಧಾರಗಳನ್ನು ನಿಮ್ಮ ಸ್ವಯಂ ಶಿಸ್ತು ಇರುವಂತಹ ಜೀವನ ಶೈಲಿಯಲ್ಲಿ ಬದಲಾವಣೆ ತಂದಾಗ ಆಗುವ ನಿಮ್ಮ ಜೀವನದ ಬದಲಾವಣೆಯನ್ನು ನೀವು ಗಮನಿಸಿ. ಅದು ಕೂಡ ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಅದೇ ರೀತಿ ಪ್ರತಿದಿನ ನಾನು ಇಂತಿಷ್ಟು ಕೆಲಸ ಮಾಡಬೇಕು, ಆ ಕೆಲಸವನ್ನು ನಾನು ಮಾಡಿ ಮುಗಿಸೇಬೇಕು ಅಂದರೆ ಸಣ್ಣ ಸಣ್ಣ ಗುರಿ ಹಾಕ್ಕೊಂಡು ಸಣ್ಣ ಸಣ್ಣ ಆಗುವಂತಹ ಕೆಲಸಗಳನ್ನು, ಮಾಡಬೇಕಾದ ಕೆಲಸಗಳನ್ನು ಟು ಡೂ ಲಿಸ್ಟ್ ಹಾಕಿ ಮಾಡಿ ಮುಗಿಸೋದಿದೆಯಲ್ಲ, ಇದು ಸೆಲ್ಫ್ ಡಿಸಿಪ್ಲಿನ್ನು ದೀರ್ಘಾವಧಿಯಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ತುಂಬ ಉಪಯೋಗಕ್ಕೆ ಬರುತ್ತೆ, ಸಹಾಯ ಮಾಡುತ್ತೆ. ಆಮೇಲೆ ಪೇರೆಂಟ್ಸ್ ಏನು ಮಾಡಬೇಕು, ಪೋಷಕರಾಗಾದರೆ ಏನು ಮಾಡಬೇಕು, ಮಕ್ಕಳಲ್ಲಿ ಈ ಥರ ಒಂದು ಸೆಲ್ಫ್ ಡಿಸಿಪ್ಲಿನನ್ನು ರೂಢಿ ಮಾಡಿಕೊಳ್ಳೋದಕ್ಕೆ. ಇದು ನನಗೂ ಬಹಳ ದೊಡ್ಡ ಪ್ರಶ್ನೆ ಇವತ್ತಿಗೂ. ಯಾಕೆಂದರೆ ಮಕ್ಕಳು ಎಲ್ಲರೂ ಒಂದೇ ಥರ ಇರೋದಿಲ್ಲ, ಎಲ್ಲರಿಗೂ ಒಂದೇ ಏನು ಮದ್ದು ಹೇಳೋಕ್ಕಾಗಲ್ಲ. ಬಟ್ ಜನರಲ್ ಆಗಿ ಹೇಳ್ಬೋದು. ಯಾಕೆಂದರೆ ಒಂದು ಮಗುವಿಗೆ ಬಿಸಿ ನೀರು ಆರೋಗ್ಯ ಆದರೆ ಇನ್ನೊಂದಕ್ಕೆ ತಣ್ಣೀರು. ಸೊ ಹಾಗಾಗಿ ಎಲ್ಲ ಮಕ್ಕಳಿಗೂ ಇದೇ ಮೆಡಿಸಿನ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಸಾಮಾನ್ಯವಾಗಿ ಏನು ಮಾಡ್ಬೋದು ಅಂತಂದರೆ, ಯಾವಾಗಲೂ ಹೇಳ್ತಾ ಇರಬಾರ್ದು, ಯಾವಾಗಲೂ ನಿಯಂತ್ರಣ ಮಾಡ್ತಾ ಇರಬಾರ್ದು. ನೀನು ಹಾಗೆ ಇರು, ಹೀಗೆ ಇರು, ಆ ಥರನೇ ಇರಬೇಕು, ಯಾಕಿದೆಯಾ ಹಾಗೆ ಅಂತ ನಿಯಂತ್ರಿಸಬಾರ್ದು. ಸ್ವಲ್ಪ ಅವರಿಗೂ ಫ್ರೀಯಾಗಿ ತಪ್ಪು ಮಾಡೋದಕ್ಕೆ ಬಿಟ್ಬಿಡ್ಬೇಕು. ಹೇಳಿ ಹೇಳಿ ಸಾಕಾದ್ಮೇಲೆ ನಾನಂತೂ ಹಾಗೆ ಮಾಡೋದು, ತುಂಬ ನಿಯಂತ್ರಣ ಮಾಡೋದಿಲ್ಲ. ಬಟ್ ಸ್ಟಿಲ್ ಒಂದು ಹಂತಕ್ಕೆ ಮಿತಿ ಮೀರ್ತಾ ಇದ್ದಾನೆ ಅಂತಂದರೆ ನಾನು ಹೇಳ್ತೀನಿ. ಆವಾಗಲೂ ಅಥವಾ ಏನಾದರೂ ಇದು ಮಾಡಿದ್ರೆ ನಾನು ಹೇಳೋದೇ ಬಿಟ್ಬಿಡ್ತೀನಿ. ಸೊ ಯಾವಾಗಲೂ ನಿಯಂತ್ರಿಸೋದು ಒಳ್ಳೆಯದಲ್ಲ. ಆಮೇಲೆ ಮಕ್ಕಳಿಗೆ ಆಯ್ಕೆ ಮಾಡುವಂತಹ ಅವಕಾಶ ಕೊಡಿ, ಇದು ಬಹಳ ಮುಖ್ಯ. ಮಕ್ಕಳಿಗೆ ಅವರೇ ಚಾಯ್ಸ್ ಮಾಡಿದ್ದು ಅಂತಾದರೆ ಅವ್ರು ಬೇಗ ಮಾಡ್ತಾರೆ. ಅದೇ ನಾವು ಹೇಳಿ ಮಾಡಿದ್ದು ಅಂತಂದರೆ ಅವರಿಗೆ ಸಿಟ್ಟು ಬರುತ್ತೆ, ಒಳಗೆ ಸಿಟ್ಟಿರುತ್ತೆ, ಹೊರಗಡೆ ಅಯ್ಯೋ ಗತಿ ಇಲ್ಲ, ಹೊಡಿತಾರೆ, ಬೈತಾರೆ, ಎದುರಿಸೋಕ್ಕಾಗಲ್ಲ, ಭಯ ಆಗುತ್ತೆ ಅನ್ನೋದಕ್ಕೋಸ್ಕರ ಪಾಲಿಸ್ತಾರೆ. ಆದರೆ ಆ ಥರ ಮಾನಸಿಕವಾಗಿ ಪ್ರಾಮಾಣಿಕತೆ ಇಲ್ಲದ ಒಬೀಡಿಯನ್ಸ್, ವಿನಯ ಇದೆಯಲ್ಲ, ಅದು ಮುಂದೆ ಬ್ಯಾಕ್ಲ್ಯಾಶ್ ಆಗುತ್ತೆ. ಯಾರಿಗೂ ಕೂಡ ಒತ್ತಾಯಪೂರ್ವಕವಾಗಿ ನಿಯಂತ್ರಣ ಮಾಡೋದು ತಪ್ಪಾದರೆ ಇನ್ನೊಂದಂತಂದರೆ ಆಯ್ಕೆ ಮಾಡೋದಕ್ಕೆ ಅವಕಾಶ ಇಲ್ಲದೆ ಬೆಳೆಯೋದು. ಯಾರಿಗೆ ಅವರೇ ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ಈಗ ನೋಡಿ 2 ದಿವಸ ಹಲ್ಲುಜ್ಜಿಲ್ಲ, 1 ತಿಂಗಳ ಹಲ್ಲುಜ್ಜಿಲ್ಲ, ಬಿಟ್ಟಾಕಿ ಅತ್ತಾಗಿ ಹೇಳ್ತೀನಿ ನಾನು. ಹಲ್ಲು ಸೆಳೆತ ಬಂದಾಗ ತಲೆ ಮೇಲೆ ಕುಕ್ಕೋ ಥರ ಇರುತ್ತೆ. ಅಯ್ಯೋ ನನಗೆ ಇನ್ಮೇಲೆ ನಾನು ಹಲ್ಲು ಸೆಳೆತ ಬರಬಾರ್ದು, ಹಲ್ಲುಜ್ತೀನಿ ಅಂತ ಹಲ್ಲುಜ್ಜಕ್ಕೆ ಶುರು ಮಾಡ್ತಾರೆ. ಇದು ಆಯ್ಕೆ, ಅವರಾಗೆ ತೀರ್ಮಾನ ಮಾಡಿ ತೆಗೆದುಕೊಳ್ಳೋದು ಆಯ್ಕೆ. ಆ ಆಯ್ಕೆಯ ಅವಕಾಶವನ್ನು ಕೊಡಿ. ಆಮೇಲೆ ನಿಯಮಗಳನ್ನು ಒಟ್ಟಿಗೆ ರೂಪ ಕೊಡಿ. ಒಂದೇ ಸರಿ ಹೇಳಿ, ಈ ಥರ ನಮ್ಮ ಮನೆಯಲ್ಲಿ ಇದೇ ಥರ ರೂಲ್ಸ್ ಇದೆ, ಅದನ್ನು ನೀವು ಪಾಲಿಸಬೇಕು ಅಂತ ಹೇಳಿ. ಒಂದೊಂದು ಸಾರಿ ಒಂದೊಂದು ರೂಲ್ಸ್ ಹೇಳೋದು, ಇವತ್ತೊಂದು ರೂಲ್ಸ್ ಹೇಳೋದು, ನಾಳೆ ಒಂದು ಥರ ರೂಲ್ಸ್ ಹೇಳೋದು, ಆ ಥರ ಒಂದೊಂದು ಸಲ ಒಂದೊಂದು ರೂಲ್ಸ್ ಹೇಳಬಾರ್ದು. ಅಂದರೆ ಅಮ್ಮ ಸುಳ್ಳು ಹೇಳ್ತಾಳೆ ಅನ್ನೋ ಥರ ಅನಿಸ್ಬಾರ್ದು, ಅಥವಾ ಎಲ್ಲೋ ಒಂದು ಇದಕ್ಕೆ ತನ್ನನ್ನು ಬಳಸ್ತಾರೆ ಅಂತ ಅಂದ್ಕೋಬಾರ್ದು. ಆ ಥರ ಮಾದರಿಯಾಗಿರುವುದು ಕೂಡ ಬಹಳ ಮುಖ್ಯ. ಮಕ್ಕಳು ನಮ್ಮನ್ನೇ ಫಾಲೋ ಮಾಡ್ತಿರ್ತಾರೆ ಎಷ್ಟೋ ವಿಷಯದಲ್ಲಿ, ಆ ಥರ ಮಾದರಿಯನ್ನು ಕೂಡ ರೂಪಿಸ್ಬೇಕಾಗುತ್ತೆ. ಆದ್ದರಿಂದ ಮಕ್ಕಳೇ, ಸ್ವಯಂ ಶಿಸ್ತು ನಿಮ್ಮ ಸ್ವಾತಂತ್ರ್ಯವನ್ನು ಖಂಡಿತ ಕಸಿದುಕೊಳ್ಳೋದಿಲ್ಲ. ನಮ್ಮ ಕನಸುಗಳನ್ನು ಸಾಧಿಸುವ ಸ್ವಾತಂತ್ರ್ಯವನ್ನು, ಶಕ್ತಿಯನ್ನು ಕೊಡುತ್ತೆ. ಇದನ್ನು ಗಮನದಲ್ಲಿಟ್ಕೊಬೇಕು. ಹಾಗಿದ್ರೆ ಇವಾಗ ಕಮೆಂಟಲ್ಲಿ ಹೇಳಿ,
ನಿಮ್ಮ ಜೀವನದಲ್ಲಿ ನಾಳೆ ಬೆಳಿಗ್ಗೆ ನೀವು ಯಾವ ಶಿಸ್ತನ್ನು ರೂಢಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಬೆಳಗ್ಗೆ ಬೇಗ ಎದ್ದೇಳದ, ಬೇಗ ನಿಮ್ಮ ದೇಹ ಮತ್ತು ಮನಸ್ಸಿನ ಸ್ವಚ್ಛತೆಗೆ ಗಮನ ಕೊಡೋದಾ, ಓದ್ತೀರಾ? ನಿಮ್ಮನ್ನು ನೀವು ಡೆವಲಪ್ ಮಾಡ್ಕೊಳ್ಳೋದಕ್ಕೆ ನೀವು ಯಾವ ಕ್ರಮವನ್ನು ತೆಗೆದುಕೊಳ್ತೀರಾ? ಅದೇ ಸ್ವಯಂ ಶಿಸ್ತು. ಅದೇ ಮುಂದೆ ಸೆಲ್ಫ್ ಲವ್ ಆಗಿ ಬದಲಾಗುತ್ತೆ. ನಿಮ್ಮ ಬಗ್ಗೆ ನೀವೇ ಖುಷಿ ಪಡುವ ಹಾಗಾಗುತ್ತೆ. ಜೀವನದಲ್ಲಿ ಯಾವುದೇ ಪಶ್ಚಾತ್ತಾಪ ಇಲ್ಲದ ಸಂತೋಷಕರವಾದ ಆತ್ಮವಿಶ್ವಾಸದ ಜೀವನವನ್ನು ನಡೆಸೋದಕ್ಕೆ ಮಾರ್ಗ ಆಗುತ್ತೆ, ಬುನಾದಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಕ್ಷಣಿಕ ಸಂತೋಷವನ್ನು ನಿಯಂತ್ರಿಸಬಲ್ಲವನೇ ಭವಿಷ್ಯದಲ್ಲಿ ಯಶಸ್ಸನ್ನು ಸಾಧಿಸುವನಾಗ್ತಾನೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ. ಒಳ್ಳೆಯದಾಗಲಿ. ನಮಸ್ಕಾರ.